ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 563 ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಬಂದಿದೆ. ದಯವಿಟ್ಟು ಉತ್ತರ ಕೊಟ್ಟಂಥ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಬೇಕು ಸಚಿವರೇ. ಯಾಕೆಂತ ಹೇಳಿದರೆ, ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆಯಡಿಯಲ್ಲಿ 3 ವರ್ಷಗಳಲ್ಲಿ ಬಿಡುಗಡೆಯಾದ ಅನುದಾನ ಎಷ್ಟು ಅಂತ ಕೇಳಿದ್ದೆ. ಅದಕ್ಕೆ ಅನುಬಂಧ 1ರಲ್ಲಿ ಉತ್ತರ ಕೊಟ್ಟಿದ್ದಾರೆ. ಉತ್ತರವನ್ನು ನೋಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಜನ ಏನು ಅನ್ಯಾಯ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಎಲ್ಲವೂ ಝೀರೋ. ಆದರೆ 2024-25ರಲ್ಲಿ 3,66,00,000 ರೂಪಾಯಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಕ್ಕೆ ಇದೆ. ಈ ಜಿಲ್ಲೆ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ₹1 ಅನುದಾನ ಅದರಲ್ಲಿ ಪುತ್ತೂರಿಗೆ ಒಂದು 66 ಮತ್ತು ಒಂದು ಸುಳ್ಯಕ್ಕೆ 1,25,00,000 ಅಂತ ಹಾಕಿದ್ದಾರೆ. ನನಗೆ ಪ್ರಶ್ನೆ ಇರ್ತಕ್ಕಂಥ 3,66,00,000 ಒಂದೇ ಒಂದು ಆರ್ಡರ್ ಕಳೆದ ವರ್ಷ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಆಗಲಿಲ್ಲ. ಆಗದಿರ್ತಕ್ಕಂಥದ್ದನ್ನು ನಿಮ್ಮ ಅಧಿಕಾರಿಗಳು ಹೇಗೆ ಈ ಸದನದಲ್ಲಿ ಉತ್ತರ ಕೊಟ್ಟರು ಎನ್ನುವಂಥದ್ದನ್ನು ನೀವು ಒಂದು ಸ್ವಲ್ಪ ಅಧಿಕಾರಿಗಳ ಜೊತೆಗೆ ಪ್ರಶ್ನೆ ಮಾಡಬೇಕನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರು, ಉತ್ತರ ತಪ್ಪು ಸದನಕ್ಕೆ ಕೊಡಬಾರದು ಅಧಿಕಾರಿಗಳು. ಒಂದೇ ಒಂದು ಆದೇಶ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಆಗಲಿಲ್ಲ. ಅಂಬೇಡ್ಕರ್ ಭವನದ ನಿರ್ಮಾಣದ ದೃಷ್ಟಿಯಿಂದ ಅದು ಸಹ ಉತ್ತರ ತಪ್ಪು ಕೊಟ್ಟಿದ್ದಾರೆ. ಅದರಲ್ಲಿ ಅನುಬಂಧ 1ರಲ್ಲಿ 5 ಲಕ್ಷ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ನೀವು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದೀರಿ. ಈ ಯಾಕೆ ಇದು ಈ ರೀತಿಯ ತಪ್ಪು ಒಂದು ಉತ್ತರವನ್ನು ಸದನದಲ್ಲಿ ನಿಮ್ಮ ಮೂಲಕ, ಅದು ನೀವು ಅನುಭವಿ ಹಿರಿಯರು ಸಚಿವರು, ನಿಮ್ಮ ಮೂಲಕ ಯಾಕೆ ತಪ್ಪು ಉತ್ತರವನ್ನು ಅದು ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಾಯಶಃ ನಾನು ನಿಮ್ಮ ಹತ್ರ ಇಡೀ ಜಿಲ್ಲೆಯ ಜನರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಸಚಿವರಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪರಿಶಿಷ್ಟ ಜಾತಿ ಕೊಟ್ಟಿದ್ದಾರಲ್ಲ, 3 ಕೋಟಿ ಅಂತ ಕೊಟ್ಟಿದ್ದಾರಲ್ಲ. ಅಲ್ಲಲ್ಲ, ಇದರಲ್ಲಿ ಅನುಬಂಧ 1ರಲ್ಲಿ ಉತ್ತರದಲ್ಲಿ ಅದು ಅದರ ಲಾಸ್ಟಿಗೆ ಇದೆ, ಅದನ್ನೇ ಹೇಳಿದ್ದು. ಅನುಬಂಧ 1ರಲ್ಲಿ ತಪ್ಪು ಕೊಟ್ಟಿದ್ದಾರೆ ಅಂತ. ಈಗ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಸಚಿವರಲ್ಲಿ, ದಯವಿಟ್ಟು ನಮ್ಮ ಜಿಲ್ಲೆಗೂ ಸ್ವಲ್ಪ ಕರುಣೆ ತೋರಿಸಿ. ನಮ್ಮ ಜಿಲ್ಲೆಯ ತುಂಬ ಕಾಲೋನಿ ರಸ್ತೆಗಳಿಗೆ ಅನುದಾನ ದಯವಿಟ್ಟು ನೀವು ಬಿಡುಗಡೆ ಮಾಡಬೇಕು. ನಾನು ಈಗಾಗಲೇ ನಿಮ್ಮ ಹತ್ರ ಒಂದು 5 ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ಕೇಳಿದ್ದೇನೆ. ದಯವಿಟ್ಟು ಈ ಸಲ ಆದರೂ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಇಡೀ ಜಿಲ್ಲೆಯ ಶಾಸಕರುಗಳಿಗೆ ಅನುದಾನವನ್ನು ಕೊಡಬೇಕನ್ನಂತ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಮಾನ್ಯ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಯಾಕೆ ಈ ಥರ ಕರುಣೆ ಮಾಡಿ ಅಂತ, ಇದು ನಮ್ಮ ಡ್ಯೂಟಿ ಕರುಣೆ ಮಾಡೋದಲ್ಲ, ನಾವು ಎಲ್ಲ ಭಾಗನ ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನೇ ಖುದ್ದು ಬಂದು 2 ಹಾಸ್ಟೆಲ್ಗಳನ್ನ ಶಂಕುಸ್ಥಾಪನೆ ಅವು ಉದ್ಘಾಟನೆಗೆ ಇದ್ದಾವೆ. ನಿಮಗೆ ಗೊತ್ತಿದೆ, ಅಲ್ಲಿ ನಮ್ಮ MLAಗಳು ಕೇಳ್ತಾ ಇದ್ದಾರೆ. ಮತ್ತು ಈಗಾಗಲೇ 9,25,00,000 ಜಿಲ್ಲೆಗೆ ಕೊಟ್ಟಿದ್ದೀವಿ. ಅವ್ರ ಜಿಲ್ಲೆಗೆ 3 ಕೋಟಿ ಕೊಟ್ಟಿದ್ದೀವಿ. ಅವ್ರ ಕ್ಷೇತ್ರಕ್ಕೆ ಅಂಬೇಡ್ಕರ್ ಭವನಕ್ಕೆ 75 ಲಕ್ಷ ರೂಪಾಯಿ ಖರ್ಚಾಗಿದೆ. UC ಕೊಟ್ಟರೆ ಉಳಿದದ್ದು ರಿಲೀಸ್ ಮಾಡಿಕೊಡ್ತೀವಿ. ಮತ್ತು ಇವೆಲ್ಲ ಸಂಖ್ಯಾಂಶಗಳು ಸರಿಯಾಗಿದ್ದಾವೆ ಅಂತ ನನಗೆ ಚರ್ಚೆ ಮಾಡಿದಾಗ ಗೊತ್ತು. ಬೈ ಚಾನ್ಸು ಕಣ್ತಪ್ಪಿ ಸರಿ ಇಲ್ಲ ಅಂತ ನೀವು ಹೇಳಿದೆ, ಯಾವ ಸರಿ ಇಲ್ಲ ಅಂತ ಹೇಳಿದ್ರೆ ಐ ವಿಲ್ ಡಿಸ್ಕಸ್ ವಿತ್ ಮೈ ಆಫೀಸರ್. ಓಕೆ, ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.